ನಮಸ್ಕಾರ. ಡಾಕ್ಟರ್ ಸಿದ್ದು ಅವರು KK ನ್ಯೂಸ್ ಕನ್ನಡ ಚಾನೆಲ್ ಅಂತ ಒಂದು ಒಳ್ಳೆ ಯೂಟ್ಯೂಬ್ ಚಾನೆಲ್ ಅವರು ಓಪನ್ ಮಾಡಿದ್ದಾರೆ. ಆ ಯೂಟ್ಯೂಬ್ ಚಾನೆಲ್ನ ವಿಶೇಷತೆ ಅಂತ ಹೇಳಿದ್ರೆ ಅದರಲ್ಲಿ ಕೇವಲ ಸಣ್ಣ ಮಕ್ಕಳು ದೊಡ್ಡವರು ಯಾವುದೇ ಒಂದು ವಯಸ್ಸಿನ ಅಂತರ ಇಲ್ಲದೆ ಹೆಚ್ಚು ನಮ್ಮ ಕನ್ನಡಕ್ಕೆ ಸಂಬಂಧಪಟ್ಟಿರುವಂತಹ ಕರೆಂಟ್ ಅಫೇರ್ಸ್ ಎಲ್ಲ ಮಾಹಿತಿ ಸಿಗ್ತಾ ಇದೆ. ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ, ಅದರಲ್ಲೂ ನನ್ನ ಯುವ ಸ್ನೇಹಿತರು ಹೆಚ್ಚಿನ ಸಂಖ್ಯೆಯಲ್ಲಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಫಾಲೋ ಮಾಡಿ ಹೆಚ್ಚು ಕನ್ನಡ ಪರ ಜ್ಞಾನವನ್ನ ಬೆಳೆಸ್ಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾನು ನಿಮ್ಮ ನಿರೂಪಕಿ ದೇಶ ಅಲ್ಲ ಇದು. ಈ ದೇಶದಲ್ಲಿ ಸಾವಿರಾರು ಜಾತಿಗಳು, ಸಾವಿರಾರು ಧರ್ಮಗಳು, ಸಾವಿರಾರು ಭಾಷೆಗಳಿರುವಂತಹ ಈ ದೇಶವನ್ನು ನಾವು ಜಾತ್ಯತೀತ ರಾಷ್ಟ್ರವನ್ನಾಗಿ ಕಟ್ಟಬೇಕಾಗಿತ್ತಂದ್ರೆ 12ನೇ ಶತಮಾನದಲ್ಲಿ ಆಗಿ ಹೋದಂತಹ ಬಸವಾದಿ ಶರಣರ ತತ್ವ ಸಿದ್ಧಾಂತಗಳನ್ನು ಇವತ್ತು ನಾವು ಜೀವನದಲ್ಲಿ ಅಳವಡಿಸ್ಕೋಬೇಕು. ಆ ನಿಟ್ಟಿನಲ್ಲಿ ಇವತ್ತು ಬಹಳ ಒಳ್ಳೆಯ ಕಾರ್ಯಕ್ರಮವನ್ನು, ಅದು ನಿಜವಾಗಲೂ ಹಳೆಯನವರ ಜಯಂತ್ಯೋತ್ಸವ ಏಪ್ರಿಲ್ 18ರಂದು ಜರಗಬೇಕು. ಆದ್ರೆ ಇವತ್ತು ನೀವು ಏಪ್ರಿಲ್ 20ರಂದು ವಿಶ್ವಜ್ಯೋತಿ ಬಸವಣ್ಣವರ ಜಯಂತ್ಯೋತ್ಸವದಂದು ಈ ಊರಿನ ಗಣ್ಯಮಾನ್ಯರ ಒಂದು ಸಹಕಾರ, ಅವರ ಒಂದು ಸಲಹೆ ಸೂಚನೆ ಮೇರೆಗೆ ಹಳೆ ಸಮಾಜದ ಎಲ್ಲ ಗುರು ಹಿರಿಯರು ಇದೊಂದು ಘಟಕವನ್ನು ಸ್ಥಾಪನೆ ಮಾಡಿ ಇಂಥ ಒಂದು ಅದ್ಭುತವಾದ ಕಾರ್ಯಕ್ರಮವನ್ನು ತಾವೆಲ್ಲರೂ ಆಯೋಜನೆ ಮಾಡಿದ್ದೀರಿ. ಬಹಳ ಸಂತೋಷ ತರುವಂತಹ ವಿಚಾರ ಇದು. ಯಾಕಂತಂದ್ರೆ ಇವತ್ತು ನಾವು ಮುಂದಿನ ದಿನಮಾನಗಳಲ್ಲಿ ಶರಣರ ಸಂತರ ಮಹಾಂತರ ವಿಚಾರಗಳನ್ನು ನಮ್ಮ ಪೀಳಿಗೆಗೆ ನಾವು ಮುಂದುವರಿಸಬೇಕಾಗಿತ್ತಂದ್ರೆ ಇಂಥ ಕಾರ್ಯಕ್ರಮಗಳು ಇವತ್ತಿನ ದಿನಮಾನಗಳಲ್ಲಿ ಬಹಳ ಅವಶ್ಯಕತೆ ಅವ. ಯಾಕಂತಂದ್ರೆ ನಮ್ಮ ಮಕ್ಕಳಿಗೆ ನಾವು ವಿದ್ಯೆ ಕೊಡ್ಬೇಕಂತ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ನನ್ನ ಮಗ ಇಂಜಿನಿಯರ್ ಆಗಲಿ, ನನ್ನ ಮಗ ಡಾಕ್ಟರ್ ಆಗಲಿ, ನನ್ನ ಮಗ ಪ್ರೊಫೆಸರ್ ಆಗಲಿ, ನನ್ನ ಮಗ MLA ಆಗಲಿ, ನನ್ನ ಮಗ JDP ಮೆಂಬರ್ ಆಗಲಿ ಅಂತ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಆ ಪ್ರಯತ್ನದಲ್ಲಿ ಹೋದಂತಹ ಮಹಾಶಯರ ಪುಸ್ತಕಗಳನ್ನು ನಾವು ಓದಬೇಕು. ಪ್ರತಿಯೊಬ್ಬರು ಬರೆದಿರುವಂತಹ ವಚನಗಳ ಪುಸ್ತಕಗಳನ್ನು ಅದು ಅಭ್ಯಸಿಸುವ ಮೂಲಕ ಅವರು ನಮಗೆ ಬಿಟ್ಟು ಹೋದಂತ ವಿಚಾರ ಆಚಾರಗಳನ್ನು ನಾವು ಜೀವನದಲ್ಲಿ ಅಳವಡಿಸ್ಕೋಬೇಕು. ಎಂಥ ದೂರದೃಷ್ಟಿ, ಎಂಥ ಪರಿಕಲ್ಪನೆ, ಎಂಥ ಸಮಾಜದ ಬಗ್ಗೆ ಕಳಕಳಿ ಅವರಿಗೆ. ಆ ಕಳಕಳಿಯನ್ನು ಇವತ್ತಿನ ಸಮಾಜದಲ್ಲಿ ನಾವು ಇಟ್ಕೊಂಡಿಲ್ಲ. ರಾಜಕೀಯವಾಗಿ ನಾವು ಜನರು ಉಪಯೋಗ ತಗೋಬೇಕನ್ನೋ ನಿಟ್ಟಿನಲ್ಲಿ ಜಾತಿಯಲ್ಲಿ ಸಂಘರ್ಷ, ಸಮಾಜದಲ್ಲಿ ಸಂಘರ್ಷವಾದ ವಿಷಯವನ್ನು ಬೀಜ ಬಿತ್ತಿ ನಾವು ರಾಜಕೀಯ ಮಾಡುವಂತ ಕೆಲಸ ನಾವು ಮಾಡ್ತಾ ಇದ್ದೀವಿ. ರಾಜಕೀಯ ಒತ್ತಡ ಮಾಡೋಣ, ಸಮಾಜ ಕಟ್ಟುವ ನಿಟ್ಟಿನಲ್ಲಿ ನಾವು ಅತ್ಯಂತ ಒಗ್ಗಟ್ಟಾಗಿ ಪ್ರಾಮಾಣಿಕವಾಗಿ ಬದ್ಧತೆಯಿಂದ ಸಮಾಜವನ್ನು ಕಟ್ಟಿದ್ರೆ ಈ ದೇಶ ಭವ್ಯ ಭಾರತವಾಗುವಲ್ಲಿ ಯಾವುದೇ ಸಂಶಯ ಇಲ್ಲ ಅಂತ ಹೇಳಿ ಸಂದರ್ಭದಲ್ಲಿ ಹೇಳಕ್ ಬಯಸ್ತಾ ಇದ್ದೀನಿ. ಭಾರತ ದೇಶ ಅಂದ್ರೆ ಒಂದೇ ಭಾಷೆ, ಹುಟ್ಟು ಅನ್ನೋದು ಆಕಸ್ಮಿಕ, ಸಾವು ಅನ್ನೋದು ಮಾತ್ರ ನಿಶ್ಚಿತ. ಈ ಹುಟ್ಟು ಸಾವಿನ ಮಧ್ಯೆ ಒಂದು ಬದುಕು ದೇವರು ಕೊಟ್ಟಾನ. ಈ ಬದುಕು ಸಮಾಜ ಜೀವಿಯಾಗಿ, ಸಮಾಜಕ್ಕಾಗಿ, ನಾಡಿಗಾಗಿ, ತ್ಯಾಗ ಬಲಿದಾನಕ್ಕಾಗಿ ನಾವು ಉಪಯೋಗ ಮಾಡಿದೆವಂದ್ರೆ ನಾವು ಮನುಷ್ಯರಾಗಿ ಹುಟ್ಟು ಪ್ರಾರಂಭ ಮಾಡಿದ್ದೀರಿ. ನೀವು ಈ ಮೋಟಿಗೆ ಗ್ರಾಮಸ್ಥರು ಕಳೆದ 2023 ಚುನಾವಣೆಯಲ್ಲಿ ನನಗೆ ಅತ್ಯಂತ ಹೆಚ್ಚಿನ ಮತಗಳನ್ನು ಕೊಟ್ಟು ಆಶೀರ್ವಾದ ಮಾಡಿ ಈ ಊರಿನ ಸೇವೆ ಮಾಡಲು ಅವಕಾಶ ಮಾಡಿಕೊಟ್ಟಿದ್ದೀರಿ. ಈ ಊರಿನಲ್ಲಿ ಜಾತಿ ಧರ್ಮ ಭೇದ ಮಾಡಲಾರದೆ ಈ ಊರಿನ ಸರ್ವಾಂಗೀಣ ಅಭಿವೃದ್ಧಿಗೋಸ್ಕರ ಅತ್ಯಂತ ಪ್ರಾಮಾಣಿಕವಾಗಿ ಈ 3 ವರ್ಷದಲ್ಲಿ ನಾ ಸೇವೆ ಮಾಡಿನಂತೇಳಿ
ಎರಡನೇ